ಮಾಜಿಯಾದ್ರೂ ಅಧ್ಯಕ್ಷರ ಆಸನ ಅಲಂಕರಿಸಿದ ಅಜಯ್ ಕುಮಾರ್. ಶಿರಾ ಸಾಮಾನ್ಯ ಸಭೆಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಆಕ್ಷೇಪ. ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ಅವಧಿ ಮುಗಿದರೂ ಸಾಮಾನ್ಯ ಸದಸ್ಯರ ಆಸನದಲ್ಲಿ ಇರಬೇಕಾದ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಜಯ್ ಕುಮಾರ್ ಅವರು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಆಸನದಲ್ಲಿ ಕೂತ ಹಿನ್ನೆಲೆ ಜೆಡಿಎಸ್ ಪಕ್ಷದ ನಗರಸಭೆ ಮಾಜಿ ಅಧ್ಯಕ್ಷ ಬಿ ಆಂಜನಪ್ಪ ಆಕ್ಷೇಪವನ್ನ ಹೊರಹಾಕಿದ್ರು. ಈ ವೇಳೆ ಸ್ವಪಕ್ಷ ಕಾಂಗ್ರೆಸ್ನ ಮಾಜಿ ಸದಸ್ಯೆ ಅಸಮಾಧಾನಗೊಂಡು ಈ ಘಟನೆಗೆ ಧ್ವನಿಗೂಡಿಸಿದ ಘಟನೆ ಶಿರಾ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ. ಇನ್ನು ಈ ವಿಚಾರದಲ್ಲಿ ನಗರಸಭೆ ಸಾಮಾನ್ಯ ಸಭೆ ನಂತರ ಜೆಡಿಎಸ್ ಪಕ್ಷದ ನಗರಸಭೆ ಮಾಜಿ ಅಧ್ಯಕ್ಷ ಬಿ ಆಂಜನಪ್ಪ ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯಿಸಿದ್ದು, ನಗರಸಭೆಯ ಆಯುಕ್ತರು ಅಣತಿಯಂತೆ ಸಭೆಯಲ್ಲಿ ತಮ್ಮ ಸೀಟನ್ನ ಅಲಂಕರಿಸಿ ಕುಳಿತಾಗ ಸಭೆಯಲ್ಲಿ ಗೊಂದಲ ವಾತಾವರಣ ನಿರ್ಮಾಣವಾಯಿತು. ನಂತರ ಸ್ಥಾಯಿ ಸಮಿತಿ ಅಧ್ಯಕ್ಷ ತಮ್ಮ ಕುರ್ಚಿ ಬಿಟ್ಟು ಸಾಮಾನ್ಯ ಸದಸ್ಯರ ಆಸನದಲ್ಲಿ ಕೂತ್ರು. ಗಲಾಟೆಗೆ ಗೊಂದಲಕ್ಕೆ ಕಾರಣ ಅಂದ್ರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಜನವರಿ 18ನೇ ತಾರೀಕೇನ ಮುಗಿದಿತ್ತು. ಅಂದ್ರೆ ಅವ್ರ ಅವಧಿ ಮುಗಿದಿತ್ತು. ಯಾಕಂದ್ರೆ ಒಂದೇ ವರ್ಷ ಅವಧಿ ಅದು. 12 ತಿಂಗಳ ಮೇಲೆ 12 ತಿಂಗಳು ಒಂದು ದಿವಸನೂ ಆ ಚೇರ್ ಮೇಲೆ ಕುಂತ್ಕೊಳಂಗಿಲ್ಲ, ಆ ರೂಮ್ನ ಯೂಸ್ ಮಾಡಂಗಿಲ್ಲ, ಚೇಂಬರ್ ಯೂಸ್ ಮಾಡಂಗಿಲ್ಲ. ಅಂಥದ್ದು ನಿನ್ನೆ ತನಕಲ್ಲೂ ಚೇಂಬರ್ ಯೂಸ್ ಮಾಡ್ಕೊಂಡು ಹಾಗೆ ಮತ್ತು ಆ ಜನರಲ್ ಮಾಡಿ ಮೀಟಿಂಗ್ನಲ್ಲಿ ಮತ್ತೆ ಆ ಸದಸ್ಯರು ಮೇಲೆ ಕುಂತಿದ್ರು. ಅಜಯ್ ಕುಮಾರ್ ಅಂತ ಸ್ಥಾಯಿ ಸಮಿತಿ ಅಧ್ಯಕ್ಷ 1 ವರ್ಷ ಆಗಿತ್ತು, ಅವ್ರು ಮುಗಿದಿತ್ತು. ಅವಧಿ ಮುಗಿದಾಗ ಮ್ಯಾಲ್ ಕುಂದ್ರಂಗಿಲ್ಲ. ಅದು ಅಲ್ಲಿ ತಪ್ಪು ಮಾಡಿರೋದು ಕಮಿಷನರ್. ಈಗ ಸದಸ್ಯರು ಹೇಳ್ತಾರೆ, ಸದಸ್ಯರು ಅವ್ರು ರಿಕ್ವೆಸ್ಟ್ ಮಾಡ್ಕೊಂತಾರೋ, ಸದಸ್ಯರು ಮ್ಯಾಲ್ ಕುಂತ್ಕಂತ ಹೇಳ್ತಾರೋ, ಯಾವುದೇ ಕಾರಣಕ್ಕೂ ಆಕ್ಟ್ ಏನು ಹೇಳುತ್ತೆ, ರೂಲ್ಸ್ ಏನು ಹೇಳುತ್ತೆ, ಆಕ್ಟ್ ಪ್ರಕಾರ ಯಾರು ಮಾಡಬೇಕು? ನಗರಸಭೆ ಸೆಕ್ರೆಟರಿ ಆದಂಥವ್ರು ಮಾಡಬೇಕು. ಅಧ್ಯಕ್ಷರು ಸೆಕ್ರೆಟರಿ ಯಾರು? ಕಮಿಷನರ್ ಇದನ್ನ ತಪ್ಪು ಅವಘಡ ಮಾಡಿರೋದಂತ ಕಮಿಷನರ್ ಮಾಡಿರೋ ತಪ್ಪನ್ನ ಸದಸ್ಯರಿಗೆ ಅವಮರ್ಯಾದೆ ಆಯ್ತು. ಸ್ಥಾಯಿ ಸಮಿತಿ ಸದಸ್ಯರಿಗೆ ಅವಮರ್ಯಾದೆ ಆಯ್ತು. ಯಾಕಂದ್ರೆ ಮ್ಯಾಲ್ ಕುಂತಿದ್ರು. ನಾವೆಲ್ಲ ಯಾರು 4-5 ಜನ ಮ್ಯಾಲ್ ಮತ್ತೆ ಅವ್ರನ್ನ ಒಪ್ಪಿ ಕುಣಿಸಿದ್ರಂತೆ. ಅದಕ್ಕೆ ನಾವು ಒಪ್ಪಲಿಲ್ಲ. ಯಾಕಂದ್ರೆ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಆಕ್ಟ್ ಏನ್ ಹೇಳ್ತದೆ ಅದ್ರ ಪ್ರಕಾರ ನಡ್ಕೊಳ್ರಿ. ನಾವು ಸದಸ್ಯರಿಗೆ ಅಗೌರವ ಕೊಡಕ್ಕಂತಲ್ಲ, ಸದಸ್ಯರಿಗೆ ಮರ್ಯಾದೆ ತೆಗಿಬೇಕಂತ ನಮ್ಮ ಉದ್ದೇಶ ಅಲ್ಲ. ಯಾವುದೇ ಕಾರಣಕ್ಕೂ ತೆರವಾದಂತ ಟೈಮಿಗೆ ತೆರವುಗೊಳಿಸಲೇಬೇಕಾ ಸ್ಥಾಯಿ ಸಮಿತಿದು. ಹಾಗಾಗಿ ನಾವು ನಿನ್ನೆ ಗಲಾಟೆ ಮಾಡಿ ಸತ್ಯ, ಕೆಳಗಿಳಿಸಿದ್ದು ಸತ್ಯ, ಕೆಳ ಕುಣಿಸಿದ್ದು ಸತ್ಯ. ಇದಕ್ಕೆ ಕಾರಣಕರ್ತ ಆಯುಕ್ತರು ತಪ್ಪದಂಡ ಆಗುತ್ತೆ. ಅದಕ್ಕೆ ಏನು MLC ಅವರು MLC ಇದ್ರು, ಆ MLC ಇದ್ರಿಗೆ ಅವ್ರಿಗೆ ಏನು ಆಗ್ಬೇಕು, MLC ಏನು ವಾರ್ ಮಾಡ್ಬೇಕು ಅದ್ ಮಾಡಿದ್ರು. ಇದಕ್ಕೆ ಎಲ್ಲ ಈಗ ಕಾರಣ, ಇದಕ್ಕೆ ತಪ್ಪು ನಡೆಯೋ ಕಾರಣನೇ ಕಮಿಷನರ್ ಯಾರು ಅಜಯ್ ಕುಮಾರ್ ಅವ್ರಿಗೆ. ಅವ್ರು ಬರದೇ ಇಲ್ಲ ನನ್ನ ಮೇಲ್ಕೆ ಅಂತಾರೆ. ಆದ್ರೂ ನಾನು ಬಲಂತ ಮಾಡ್ಕರಿತೀನಿ, ಇಲ್ಲ ಬಂದು ಒಂದು ವಿಧಾಯದ ಮಾತು ಹೇಳಿ, ನಿಮ್ಮ ಅವಧಿ ಮುಗಿದಿದೆ, ನಿಮ್ಮ ಸಲಹೆ ಸಹಕಾರ ಅಮೂಲ್ಯವಾಗಿತ್ತು ಈ ಸಭೆಗೆ, ನೀವು ಬಂದು ಒಂದು ವಿಧಾಯದ ಮಾತು ಹೇಳಿ ಅಂತ ನಾನು ಕರಿತೀನಿ, ನಮ್ಮ ಅಧ್ಯಕ್ಷರು ಕರೀತಾರೆ. ಆಗ ಅವ್ರು ಬರ್ತಾರೆ, ಬಂದು ಕೆಲವೇ ನಿಮಿಷಗಳಲ್ಲಿ ಅವ್ರು ಕೂತ್ಕೊಂತಾರೆ. ಅಷ್ಟರಲ್ಲಿ ನಮ್ಮ ಮಾಜಿ ಅಧ್ಯಕ್ಷ ಆದಂತ ಅಂಜನಪ್ಪ ಅವ್ರು ಬರ್ತಾರೆ. ಬಂದ ತಕ್ಷಣ ಏಕಾಏಕಿ ನೀವು ಹೆಂಗ್ ಕೂತ್ರಿ ಅಂತ ಕೇಳ್ತಾರೆ. ಆಗ ನಾನು ಅಂಜನಪ್ಪ ಅವ್ರು ಉತ್ತರ ಕೊಡ್ತೀನಿ. ಅಂಜನಪ್ಪ ಅವ್ರು ಬರ್ತಾ ಇರ್ಲಿಲ್ಲ, ನಾನೇ ಕರೆದೆ. ನೀವು 1 ವರ್ಷ ಅವಧಿ ಮುಗಿದಿದೆ, ಒಂದು ವಿಧಾಯದ ಥ್ಯಾಂಕ್ಸ್ ಹೇಳೋವಿ, ನೀವು ಅವಧಿನಲ್ಲಿ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ ನಗರಸಭೆ ಆಡಳಿತಕ್ಕೆ, ಒಂದು ವಿಧಾಯದ ಮಾತು ಹೇಳಿ ಅಂತ ನಾನು ಬಲಂತ ಮಾಡಿ ಕರೆದಾಗ ಬಂದಿದ್ದಾರೆ ಅಂಜನಪ್ಪ. ಒಟ್ಟಾರೆ ಶಿರಾ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಸದಸ್ಯರನ್ನ ಸಭೆಯಲ್ಲಿ ತಮ್ಮ ಆಸನದಿಂದ ಕೆಳಗಿರಿಸಿ ಸಾಮಾನ್ಯ ಸದಸ್ಯರ ಆಸನದಲ್ಲಿ ಕೂರಿಸಲಾದ ಪ್ರಸಂಗ ನಡೆದಿದೆ. ಇನ್ನು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ನಡುವಿನ ಮುಸುಕಿನ ಜಗಳಕ್ಕೆ ಅಧಿಕಾರಿಗಳಿಗೆ ನುಂಗಲಾಗದ ತುತ್ತಾಗಿದೆ. ಅದರಲ್ಲಿ ಕೆಲ ಸದಸ್ಯರು ಮತ್ತೊಂದು ಸದಸ್ಯರ ಕುರ್ಚಿ ನಡುವಿನ ಗುದ್ದಾಟದ ವಿಡಿಯೋ ವೈರಲ್ ಆಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.